ಎಲ್ಲಿ ಹೊಂಟೀರಿ? ಇವತ್ತು ನಾವು ಮತ್ತೆ ಹರ್ಷ ಕಾಂಪ್ಲೆಕ್ಸಿಗೆ ಹೊಂಟೀವಿ. ಅಂದರೆ ನಮ್ಮ ಆಂಟಿ ಭಾಗ್ಯ ಅವರು ಕಿಚನ್ ಐಟಮ್ ಏನಾದರೂ ನೋಡಬೇಕು ಅಂದ್ಕೊಂಡಿದ್ದಾರೆ. ಹರ್ಷೋತ್ಸವ ಇದೆಯಲ್ಲ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ವಾರಂಟಿ ಆಫರ್ ಇದೆ ನಿಮಗೆ. ಮತ್ತೆ ನೋಡ್ಬೇಕು. ಕೂಲರ್ ನೋಡ್ತೀವಿ. ಸರಿ, ಸೊಮ್ಮೆ ಆದಂತ ಹರ್ಷ ಬ್ರ್ಯಾಂಡ್ ಅದು. ಹರ್ಷ ಖುಷ್ ಸೈಡ್. ಅದು ಲುಕ್ ಅನ್ಸುತ್ತೆ. ಬಟ್ ಅದನ್ನು ಕೊಡ್ತಾರೆ. ಇಲ್ಲ ಡಿಸ್ಪ್ಲೇ ಅಂದ್ರೆ ಆಕ್ಚುಲಿ ಡಮ್ಮಿ ಅಲ್ಲ. ರೌಂಡಿಂದ ಚಲೋ ಅನ್ಸುತ್ತೆ. ಹೌದಿಲ್ಲ, ರೌಂಡ್ ಲುಕ್ ಅನ್ಸುತ್ತೆ. ಇಲ್ಲೇ ಅದ ಲುಕ್ ಅನ್ಸುತ್ತೆ. ಇದು ಸ್ಕ್ವೇರ್ ಐತಲ್ಲ, ಲುಕ್ ಅನ್ಸತ್ತಿಲ್ಲ. ಅಂತ ಇದು ಒಳಗಡೆ ಅದ ನಿಮ್ಗೆ ಯಾವ್ದು ಅಂತ ಆಫ್ ಮಾಡಲಿ ಇದು. $4,000 ಇಷ್ಟ ಆಯಿತು. ಆದರೆ 100 ಅಲ್ಲಿ ನೋಡಿಕೊಂಡು ಕಂಪೇರ್ ಮಾಡಿ. ಇದು ಬರುತ್ತೆ ಮ್ಯಾಮ್ ಬಜಾಜ್. ಇದ್ರದ್ದು ಅದರದ್ದು ಡಿಫ್ರೆನ್ಸ್ ಏನಂದ್ರೆ ಮ್ಯಾಮ್, ಇದು ರೌಂಡ್ ಇರೋದ್ರಿಂದ ಈ ಕಡೆ ಅರ್ಧದಾಗ ವೇಸ್ಟ್ ಆಗುತ್ತೆ. ಇಷ್ಟೇ ವೇಸ್ಟ್ ಆಗಲ್ಲ, ಸ್ಕ್ವೇರ್ ಅಲ್ಲಿ ಕವರಬಲ್ ಸಂಪರ್ಕ ಮಾತ್ರ ಜಾಸ್ತಿ ಸರಿ. ಇದು ನಾರ್ಮಲ್ ನಾ ಫ್ಯಾನ್ ಇದ್ದೀನಿ. ನಿಮ್ಮ ಫ್ಯಾನ್ ಜೊತೆ ಬೇಕು ಅಂದರೆ ಸಣ್ಣ ಮಕ್ಕಳು ಹಿಂಗೆ ಕೈ ಫ್ಯಾನ್ ಒಳಗಡೆ ಒಳಗಡೆ
ಒಳಗಡೆ ಇದು ಪಂಪ್ ಮನೆಗೆ ಪಂಪ್ ಅಂತ ಪಂಪ್ ಆಗುತ್ತೆ ಒಂದು 25 ಲೀಟ್ರ್ ಒಂದು ಹಾಕಿಸಿ ನಡೆಯುತ್ತೆ. ಇದು 55 ಲೀಟ್ರ್ ಕೆಪಾಸಿಟಿ ಇರುತ್ತೆ. 55 ಲೀಟ್ರ್ ಹಾಕ್ಬೇಕಂತ 30 ರೂಪಾಯಿ 30 ಲೀಟ್ರ್ ಹಾಕಿದ್ರೆ 20 ನೆಕ್ಸ್ಟ್ ಆಮೇಲೆ ಇದು ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ಅದಕ್ಕೂ ಬಂದಿರ್ಬೋದು ಸರ್. ಚೆಕ್ ಮಾಡಿ ಅದಕ್ಕೂ ಬಂದು EMI ಇರಂಗಿಲ್ಲ. ಫ್ರಾಮ್ EMI ಇರುತ್ತೆ ಅಂತ ಹಾಕಿದ್ದಾರೆ. EMI ಹೋಗ್ತಾರೆ ಅಂತ EMI ಮಾಡ್ಬೋದು. ಸೀರಿಯಲ್ ನಂಬರ್ ಇಲ್ಲ ಅಂದರೆ ಕ್ಲೋಸ್ ಮಾಡಿ ಪ್ರೊಸೆಸ್ ಅದೇ ಮಾಡೋದು ಗೊತ್ತಾಗುತ್ತೆ. ಡಸ್ಟ್ ಗೀಚ್ ಒಳಗಡೆ ಹೋಗುತ್ತೆ. ವಾಶ್ ಮಾಡ್ಬೋದು, ಅದು ನೆಸೆಸಿಟಿ ಇಲ್ಲ, ನಾವು ಹೇಳ್ತೀವಿ ಅಷ್ಟೇ. ಇನ್ ಕೇಸ್ ನಿಮ್ಗೆ ಹಂಗೆ ಕ್ಲೀನ್ ಮಾಡ್ತೀನಿ ಅಂದಾದ್ರೂ ಮಾಡ್ಬೋದು. ಎಲ್ಲಿ ಬರುತ್ತೆ ಇದು ಹಿಂಗೆ ಟರ್ನ್ ಮಾಡಿದ್ರೆ ಅಂತ ಈ ಥರ ನಿಮ್ಗೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದೇ ಕುಂತಿರುತ್ತೆ ಇದು ಮೊನ್ನೆ ಅಂದರೆ ಇನ್ ಕೇಸ್ ಹಾರ್ಡ್ ವಾಟರ್ ಇತ್ತಂದ್ರೆ ಹಿಂಗೆ ಲಾಸ್ಟ್ ಟೈಮ್ ಒಂದು 4 ಜನ ಕಸ್ಟಮರ್ ಬಂದಿದ್ರು ಅವ್ರದ್ದು ಬೋರ್ ವಾಟರ್ ಇರೋದ್ರಿಂದ ಪಂಪ್ ವಾಟರ್ ಹಾಳಾಗ್ಬಿಡುತ್ತೆ. ಇಲ್ಲಿಂದ ನೀವು ಈ ರಬ್ಬರ್ ತೆಗೆದ್ಬಿಟ್ರಿ ಅಂತಿಕೊಳ್ಳಿ, ಅದು ಫ್ರೆಶ್ ಇದರಿಂದ ಥ್ರೂ ಆಗ್ಬಿಡ್ತದೆ. ಇದು 55 ಲೀಟ್ರ್ ನೀರು ಇದ್ದಿದ್ದನ್ನು ನೀವು 3-4 ದಿನ 5 ದಿನ ಹಿಂಗೆ ಯೂಸ್ ಮಾಡ್ಬೋದು. ನಿಮ್ಗೆ ಡ್ರೈನ್ ಮಾಡ್ತೀನಿ ಅಂದರೆ ಆ ನೀರು ತೆಗೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕೊಂಡು ಯೂಸ್ ಮಾಡ್ಬೋದು. ನೋಡೋಕೆ ಯಾವ ಚಲೋ ನೋಡಿ ಇದು ಇವರಿಗೆ ಫ್ಯಾನ್ ಮಾಡೋದು ಸಜೆಸ್ಟ್ ಮಾಡ್ತೀನಿ ನಾನು. ಅವ್ರು ಸಣ್ಣ ನೋಡ್ತಿದ್ದಾರೆ ಈಗ ನೋಡೋ 10x10 ಒಳಗಡೆ 10x8 10x8 ಮೇಲೆ ನಡೀತೈತಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಏನಾಗುತ್ತೆ ಸರ್, ಈಗ ಅದನ್ನು ಒಯ್ದ್ರಲ್ಲಿ ಹಾಲಿ ಒಯ್ದಂದ್ರೆ ತುಂಬ ಗಾಳಿ ಅಂದರೆ ಅದಕ್ಕೆ ಇವೆರಡು ಏನದಾವು ರೂಮು ಹಾಲ್ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಹೈಯಲ್ಲಿ ಇಟ್ಕೊಂಡು ಹಾಲಿಗೆ ಯೂಸ್ ಮಾಡ್ಬೋದು, ಲೋವಲ್ಲಿ ಇಟ್ಕೊಂಡು ಬೆಡ್ರೂಮ್. ಇದು 5% ನೀವು ಅದ್ರ ಜೊತೆ ತೊಗೊಂಡ್ರೆ 10%. ನಿಮ್ಗೆ ಹೇಳ್ರೆ ಅದು ಏನು ತೊಗೊಂಡೆ ವಿಜಯನ ತೊಗೋತೀನಿ ಅಂದಿದ್ದು ನೀನು ತೊಗೋತಿ. ನೀವು 2 ತೊಗೊಂಡ್ರೆ ನಿಮಗೂ 10% ಅವ್ರಿಗೂ 10%. ಇವು ಸೇಮ್ ಆಫರ್ಸ್ ಎಲ್ಲ ಸೇಮ್ ಬರುತ್ತೆ. ಪ್ರೈಸಸ್ ಏನು ಡಿಫ್ರೆನ್ಸ್ ಅಂದರೆ ಲೀಟ್ರ್ ಕೆಪಾಸಿಟಿ ಚೇಂಜಸ್ ಆಗುತ್ತೆ ಅಷ್ಟೇ. ಅದು 55 ಲೀಟ್ರ್ ಇದೆ, ಇದು 70 ಲೀಟ್ರ್. ಇದು 75 ಲೀಟ್ರ್, ಇದು 72 ಲೀಟ್ರ್, ಅದು 80 ಲೀಟ್ರ್. ಇದು 80 ಅಮ್ಮ ಅದನ್ನು ತೊಗೊಂಡ್ವಿ. ಇದನ್ನು ತೊಗೊಂಡ್ವಿ. ಗ್ಯಾಸು ದೂರ ತಿರ್ಬೇಕು ನೀವು ಆರಾಮ ಅದು ಯೂಸ್ ಇಲ್ಲ.